ನಮಸ್ಕಾರ ವೀಕ್ಷಕರೇ, ಸಿರಾಜ್ ಚಾನಲ್ಗೆ ಸ್ವಾಗತ. ನಟ ದರ್ಶನ್ ಟೀ ಪಾರ್ಟಿ ವಿಡಿಯೋ ಕಾಲ್ ವೈರಲ್. ರೇಣುಕಾಸ್ವಾಮಿಯವರ ತಂದೆಯ ಅಳಲು. ಸದ್ಯ ಕೊಲೆ ಆರೋಪದಡಿ ಬೆಂಗಳೂರಿನ ಜೈಲಿನಲ್ಲಿರುವ ನಟ ದರ್ಶನ್ ಅವರು ಹುಲ್ಲುಹಾಸಿನ ಮೇಲೆ ಮೂವರೊಂದಿಗೆ ಸುತ್ತುವರಿದು ಸಿಗರೇಟ್ ಸೇದುತ್ತಿರುವ ಫೋಟೋ ವೈರಲ್ ಆದ ನಂತರ ಜೈಲಿನಲ್ಲಿರುವ ನಟನನ್ನ ಫೋನ್ ಕರೆಯಲ್ಲಿ ತೋರಿಸುತ್ತಿರುವ ವಿಡಿಯೋವೊಂದು ಹೊರಬಿದ್ದಿದೆ. ಹಳದಿ ಟಿ ಶರ್ಟ್ನಲ್ಲಿರುವ ವ್ಯಕ್ತಿಯ ಹೆಸರು ಧರ್ಮ. ಇದೇ ಮೇ 7ರಂದು ಕಾರ್ತಿಕೇಯನ್ ಎಂಬ ವ್ಯಕ್ತಿಯ ಹತ್ಯೆ ಆರೋಪದಡಿ ಜೈಲು ಸೇರಿದ ಈತ ಜೈಲಿನಲ್ಲಿ ದರ್ಶನ್ನ ಆಪ್ತ ಕೂಡ. ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿದ ವ್ಯಕ್ತಿಯ ಹೆಸರು ಸತ್ಯ. ಧರ್ಮ ಮತ್ತು ಸತ್ಯ ಕಾಲಿನಲ್ಲಿ ಮಾತನಾಡುವಾಗ ಧರ್ಮ ವಿಡಿಯೋ ಕಾಲನ್ನು ದರ್ಶನ್ನಿಗೆ ಹಸ್ತಾಂತರಿಸುತ್ತಾನೆ. ಆಗ ದರ್ಶನ್ ಲವಲವಿಕೆಯಿಂದ ಸತ್ಯನಿಗೆ ಕೈ ಬೀಸಿದ ದೃಶ್ಯ ವೈರಲ್ ಆಗುತ್ತಿದೆ. ಸತ್ಯ ಕೈಯ ಸನ್ನೆಯ ಮೂಲಕ ತಿನ್ನಲು ಎಲ್ಲ ಸರಿಯಾಗಿ ಸಿಗುತ್ತಿದೆಯೇ ಎಂಬ ಪ್ರಶ್ನೆ ಮಾಡಿದಾಗ ದರ್ಶನ್ ನಗುತ್ತಾ ತಲೆಯಾಡಿಸುವ ಮೂಲಕ ಪ್ರತಿಕ್ರಿಯಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. 25 ಸೆಕೆಂಡ್ಗಳ ವಿಡಿಯೋವು ನಟನು ಪ್ರಕಾಶಮಾನವಾದ ಬೆಳಕಿನ ಕೋಣೆಯಲ್ಲಿ ಕುಳಿತಿರುವುದನ್ನು ನೋಡಬಹುದು. ಇದರ ಹಿನ್ನೆಲೆಯನ್ನು ನೋಡ್ಕೊಂಡು ಬರೋದಾದರೆ 33 ವರ್ಷದ ಅಭಿಮಾನಿ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದನು. ನಂತರ ಇದೇ ಕಾರಣಕ್ಕಾಗಿ ಅವರನ್ನು ಹೊಡೆದು ಕೊಂದಿದ್ದರು ಎಂಬ ಆರೋಪ ದರ್ಶನ್ ಮೇಲೆ ಆಗಿತ್ತು. ಜೂನ್ 9ರಂದು ಬೆಂಗಳೂರಿನ ಸುಮನಹಳ್ಳಿಯ ಮಳೆನೀರು ಚರಂಡಿ ಬಳಿ ರೇಣುಕಾಸ್ವಾಮಿಯವರ ಶವ ಕೂಡ ಪತ್ತೆಯಾಗಿತ್ತು. ಇದು ಹಿನ್ನೆಲೆಯಾದರೆ ಇದೇ ಭಾನುವಾರ ದರೋಡೆಕೋರ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವರ ಮ್ಯಾನೇಜರ್ ಸೇರಿದಂತೆ 3 ವ್ಯಕ್ತಿಗಳೊಂದಿಗೆ ಹುಲ್ಲುಹಾಸಿನ ಮೇಲೆ ದರ್ಶನ್ ಅವರು ತೋರಿಸುತ್ತಿರುವ ಫೋಟೋ ವೈರಲ್ ಆಗಿದೆ. ದರ್ಶನ್ ಮತ್ತು ಆತನ ಸಹಾಯಕರು ಜೈಲಿನೊಳಗೆ ವಿಶೇಷ ಸೌಲಭ್ಯವನ್ನು ಅನುಭವಿಸುತ್ತಿದ್ದಾರೆ ಎಂಬ ಅನುಮಾನವೂ ಕೂಡ ಈ ವಿಡಿಯೋದಲ್ಲಿ ಕಾಣಬಹುದು. ಆಂತರಿಕ ವಿಚಾರಣೆ ನಡೆಸುವಂತೆ ಜೈಲ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯವರ ತಂದೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಇಂಥ ವಿಷಯಗಳ ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಎಂಬ ಭಾವನೆ ನನ್ನದಾಗಿದೆ. ಈ ಚಿತ್ರ ನೋಡಿದಾಗ ದರ್ಶನ್ ಇತರರೊಂದಿಗೆ ಸಿಗರೇಟ್ ಹಿಡಿದು ಚಹಾ ಕುಡಿಯುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ಜೈಲಿನಲ್ಲಿದ್ದಾರೋ ಅಥವಾ ಇಲ್ಲವೋ ಎಂಬ ಅನುಮಾನ ನಮಗೆ ಬರುತ್ತಿದೆ. ಸಾಮಾನ್ಯ ಖೈದಿಗಳಂತೆ ಅವರನ್ನು ಪರಿಗಣಿಸಬೇಕು, ಆದರೆ ಇಲ್ಲಿ ಅವರು ರೆಸಾರ್ಟ್ನಲ್ಲಿ ಕುಳಿತಿದ್ದಾರೆ ಎಂದು ತೋರುತ್ತಿದೆ ಎಂದು ರೇಣುಕಾಸ್ವಾಮಿ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ.